ಮತ್ತೆ ಗದ್ದೆ ಕಡೆ ಬಂದಿರಲ್ಲ, ಹಬ್ಬದ ಕೆಲಸ ಎಲ್ಲ ಆತಾ? ಎಂಥ ಹಬ್ಬನೇ, ಇನ್ನು ಗೌರಿ ಗಣೇಶ ಹಬ್ಬ ಲೇಟ್ ಉಂಟಲ್ಲ ಮರತಿ, ಹೀಗೆಂತ ಹಬ್ಬ? ಅಲ್ಲ ಕಣ್ರಿ ಅತ್ತೆಮ್ಮ, ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡ್ತಾರಲ್ಲೇನ್ರಿ? ನೀವೆಂತ ಲಕ್ಷ್ಮಿನೂ ಕೂರಿಸೋದಿಲ್ಲೇನ್ರಿ? ನಾವೆಲ್ಲ ಪೂಜೆ ಮಾಡ್ತೀವಪ್ಪ. ನಾವೆಲ್ಲ ಮೊನ್ನೆಲ್ಲ ಶೃಂಗೇರಿಗೆ ಹೋಗಿ ಎಲ್ಲ ಲಕ್ಷ್ಮಿ ಕೂರಿಸಿಕ್ಕೆ ಎಂತೆಂತ ಬೇಕು ಎಲ್ಲ ತಗೊಂಡು ಬಂದೀವಿ ಗೊತ್ತಾ. ನಿಮ್ಮಲ್ಲಿ ಎಂತ ಪೂಜೆ ಮಾಡೋದಿಲ್ಲ? ಎಂತ ಲಕ್ಷ್ಮೀ ಪೂಜೆನಾ? ಈಗೆಂತ ಲಕ್ಷ್ಮೀ ಪೂಜೆ ಮಾಡೋದೆ? ನಾವೆಲ್ಲ ದೀಪಾವಳಿ ಹಬ್ಬದ ಮಾಡೋದು. ಅಯ್ಯೋ ಪೇಟೆ ಕಡೆ ಎಲ್ಲ ಓಡಾಡ್ಕೊಂಡು ಬಂದ ಇಲ್ದಿದ್ದು ವಿಚಿತ್ರ ಎಲ್ಲ ಮಾಡ್ತೀರಾ ಕಣ್ರೆ. ಮಾಡಿಕೆ ಅಂತ ಕೆಲಸ ಇಲ್ಲ, ಗದ್ದೆ ಎಲ್ಲ ಹಡ್ಲು ಬಿಟ್ಟಿರಾ, ಲಕ್ಷ್ಮಿ ಕೂಸಿ ಲಕ್ಷ್ಮೀ ಪೂಜೆ ಮಾಡೋದಂತೆ. ನಾನಂತೂ ಮಾಡೋದಿಲ್ಲ. ನಾನು ಕಣ್ಣಲ್ಲಿ ದುಡ್ಡು ನೋಡಿದೆ ಯಾವನ ಕಾಲ ಆಗಿದೇನು. ನಮ್ಮ ಮನೆ ಕೊಂಡಿಸಿ ನಂಗೆ ಕೊಂಡ ದುಡ್ಡು ಅನ್ನೋದೇ ತೋರಿಸೋದಿಲ್ಲ, ಲಕ್ಷ್ಮೀ ಪೂಜೆ ಮಾಡ್ಬೇಕಂತೆ. ನಾನೆಂತ ಮಾಡೋದಿಲ್ಲಪ್ಪ. ಅತ್ತೆಮ್ಮ, ಅದು ಎಂತಂತ ಮಾತಾಡ್ತಿರ್ರಿ? ಲಕ್ಷ್ಮೀ ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೇದಪ್ಪ. ಅದು ನನಗೂ ಗೊತ್ತು. ಅಯ್ಯೋ ಮರತಿ, ಈ ಕಾಲ ಮಳಿಲೆ ಆ ಗಾಳಿ ಮಳಿಲಿ ಅಡಿಕೆ ತೋಡ್ತಾರದು ಎಷ್ಟು ಮರಗಳು ಬಿದ್ದೋಗ್ಯವೇನೋ ಕಣಿ. ಗದ್ದೆ ನೋಡು, ಒಬ್ರಾರು ಗದ್ದೆ ಮಾಡ್ಯಾರಂತ. ₹1 ಸಂಪಾದನೆ ಇಲ್ಲ, ಲಕ್ಷ್ಮೀ ಪೂಜೆ ಮಾಡ್ತಾಳಂತೆ. ಲಕ್ಷ್ಮೀ ಪೂಜೆ ಹೆಂಗೆ ದುಡಿದು ಬದುಕುದು ಬಾಳೋದು ಹೆಂಗಂತ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಪೂಜೆಗಂತ ಹೇಳಿ ಒಂದಷ್ಟು ಗಂಡನ ಕೈಲಿ ಒಳ್ಳೆ ರೇಷ್ಮೆ ಸೀರೆ, ಹೂವು, ಹಣ್ಣು, ಅದು ಇದು ಅಂತ ಹಾಳು ಮೂಳು ಅಂತ ಒಂದಷ್ಟು ತರಿಸಿ ಮತ್ತೆ ಸಾಲ ಮಾಡಿ ಇಡಿ. ಅತ್ತೆ ಮಗೆಲ್ಲ ನಾವು ಸಂಘದಲ್ಲಿ ದುಡ್ಡು ಎತ್ಕೊಂಡು ಪೂಜೆ ಮಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ಬಾಯಿ ಬಂದ ಬೈತಾರೆ. ಎಲ್ಲ ಹೇಳ್ಬೇಡಿ ಮರ್ರೆ, ನಾ ಸಂಘದಲ್ಲಿ ₹5,000 ತಗೊಂಡಿನಂತ. ಕಣೆ, ನಾನು ಸಾಲ ಮಾಡೀನಿ. ಅತ್ತೆ ಮಗೆಲ್ಲರೂ ಗೊತ್ತಾದ್ರೆ ಇಬ್ಬರಿಗೂ ಗ್ರಾಚಾರ ಬಿಡ್ಸಾಕ್ತಾರೆ. ಸಾಲ ಮಾಡಿ ನಿಮ್ಗೆ ಹಬ್ಬ ಮಾಡಿ ಅಂತ ಯಾರು ಹೇಳ್ತಾರ ಅಂತ ಹೇಳಿ. ನೀನು ಹೇಳ್ಬೇಡ ಮರತಿ. ಎಂತದ್ರೆ ಅದು ಗುಸಿ ಗುಸಿ ಅಂತ ಮಾತಾಡ್ತೀರಾ? ಎಂತಿಲ್ಲ ಅತ್ತೆಮ್ಮ, ವರಲಕ್ಷ್ಮಿ ಪೂಜೆ ಹೆಂಗ್ ಮಾಡೋದು ಅಂತ ಕೇಳ್ತಿದ್ದೆ ಮೀನಾಕ್ಷಿ ಅಕ್ಕನ ಹತ್ರ. ಹೆಂಗ್ ಮಾಡೋದಂತ ಇನ್ನೂ ಗೊತ್ತಿಲ್ಲ ನಿಂಗೆ? ಗೊತ್ಕಂಡ್ರಿ, ಆದ್ರೂ ಒಂಚೂರು ಕೇಳೋಣ ಅಂತ ಕೇಳಿದೆ. ತಪ್ಪೆಲ್ಲ ಮಾಡಬಾರ್ದಲ್ಲ, ಮತ್ತೆ ವರ್ಷ ಅಂತೆ ಮರ್ರೆ ತಪ್ಪೆಲ್ಲ ಮಾಡಿದ್ರೆ. ಹ್ಞೂ ಕಣ್ರಿ ಅತ್ತೆಮ್ಮ, ನಾನು ಅಷ್ಟೇ ಮೊಬೈಲಲ್ಲೆಲ್ಲ ಹೇಳ್ತಾರ ಹೆಂಗೆ ಮಾಡೋದಂತ ಎಲ್ಲ ನೋಡ್ಕೊಂಡಿನಿ ಕಣ್ರಿ, ಹಂಗೆ ಮಾಡ್ತೀನಿ. ಅತ್ತೆಮ್ಮ, ಶುಕ್ರವಾರ ಸಂಜೆ ಅರ್ಶಿನ ಕುಂಕುಮ ತಗೊಂಡೋಗಿ ಬನ್ನಿ ಆಯ್ತಾ? ಮತ್ತೆ 5 ಜನ ಮುತ್ತೈದ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೇಕಲ್ರಿ. ನೀವು ಹೇಳಿರ್ತೀನಿ, ಮತ್ತೆ ಹಬ್ಬದ ಗಡಿ ಬಿಡಿ ನಂಗೆ ಮರ್ತೋದೆ ಬರ್ಬೇಕತ್ತಾ? ಹ್ಞೂ ಮರತಿ, ಬರ್ತೀನಿ. ಅದೇನೇನು ಮಾಡ್ತೀರಾ ನಾನು ನೋಡ್ಬೇಕಲ್ಲ ಒಂಚೂರು ಕಣ್ಣಲ್ಲಿ. ಊಟ ಗೀಟ ಹಾಕ್ತೀಯಾ ಮತ್ತೆ ಬರೀ ಅರ್ಶಿನ ಕುಂಕುಮನ ಅಷ್ಟೇನಾ? ಅತ್ತೆಮ್ಮ, ಪ್ರಸಾದ ಎಂತ ಮಾಡಿರ್ತೀನಿ ಕಣ್ರಿ, ಊಟ ಎಲ್ಲ ಎಂತ ಮಾಡಕ್ಕೆ ಹೋಗೋದಿಲ್ಲ, ಎಂತಾರ ಪ್ರಸಾದ ಮಾಡ್ತೀನಿ ಬನ್ನಿ ಆಯ್ತಾ? ಅತ್ತೆಮ್ಮ, ನಾನೇ ಮೊದಲು ಕರಿಬೇಕಂತ ಇದ್ದೆ ಕಣ್ರಿ. ಆ ವಿನೋದಿನ ಮೊದಲೇ ಕರ್ದತ್ಲ ಹೊರಟು ಹೋದ್ಲು. ಅವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ಬನ್ನಿ ಆಯ್ತಾ? ಮತ್ತೆ ಬರ್ದೇ ಇರಬೇಡ್ರಿ. 5 ಜನಿಗಾರು ಮುತ್ತೈದ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೇಕಂತೆ ಕಣ್ರಿ, ಇಲ್ಲ ಅಂದರೆ ನಮಗೆ ಫಲನೇ ಸಿಗೋದಿಲ್ಲ. ಬನ್ನಿ ಆಯ್ತಾ? ಅಲ್ಲ ಕಣೆ ಮೀನಾಕ್ಷಿ, ಅವಳು ಗಂಡ ನೋಡಿದ್ರೆ ದುಡ್ಡಿಲ್ಲ ಅಲ್ಲಿ ಇಲ್ಲಿ ಸಾಲ ಮಾಡ್ತಾನೆ. ಇವಳೆ ಅಂತ ಭಾಳ ಜೋರಾಗಿದ್ದ ವರಲಕ್ಷ್ಮಿ ಹಬ್ಬ ಮಾಡ್ತಾಳಂತಲ್ಲ, ದುಡ್ಡಿರಿಂದ ಬರ್ತದೆ ಇವಳಿಗೆ. ಅಯ್ಯೋ ಅತ್ತೆಮ್ಮ, ಅವಳ ಕತೆ ಕಟ್ಕೊಳ್ಳಿ. ಸಂಕಲಿ ₹5,000 ಸಾಲ ಮಾಡಿ ಹೇಳ್ಕಂಡ್ರಿ. ನಾ ಕೊಡುದಿಲ್ಲ ಅಂದೆ, ಬೇಕೇ ಬೇಕು ಅಂತೇಳಿ ತಗೊಂಡಾಳೆ ಹಬ್ಬ ಮಾಡೋಕ್ಕೆ. ಅದಿನ್ನು ಬರೋ ವರ್ಷ ವರಲಕ್ಷ್ಮಿ ಹಬ್ಬ ಬಂದರೂ ಸಾಲ ತೀರಿಸ್ತಾಳೆ ಇಲ್ಲ, ಬಡ್ಡಿ ಕಟ್ಕೊಂಡು ಹೋಗ್ತಾಳೆ. ಅಲ್ಲ ಮರತಿ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಿಮ್ಗೆ ಸಾಲ ಎಲ್ಲ ಮಾಡಿ ಪೂಜೆ ಮಾಡಿ ಅಂತ ಲಕ್ಷ್ಮಿ ಬಂದು ಹೇಳ್ತಾಳನೆ. ದೇವ್ರ ಮೇಲೆ ಒಂದು ಕಳಸ ಇಟ್ಟು ಕಾಯಿ ಇಟ್ಟು ಪೂಜೆ ಮಾಡಿದ್ರೆ ಸಾಲ್ತಾನೆ? ಇಲ್ದಿದ್ದೆಲ್ಲ ವಿಚಿತ್ರ ಮಾಡೋಕ್ಕೆ ಹೋಗ್ತೀರಲ್ಲ ಹಂಗಾರೆ. ನಿಮ್ಗೆ ಯಾವಾಗ್ರೆ ಬುದ್ಧಿ ಬರೋದಾ? ಹಿಂದಿನಿಂದ ಏನೇನು ಮಾಡ್ಕೊಂಡು ಬಂದೀವಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದು ಕಲೀರಿ. ಕಣ್ರಿ ಅತ್ತೆಮ್ಮ, ಅಲ್ಲೇ ಮಳೆ ಬರಂಗಾಗ್ಯದ ಮರೈತಿ, ಹೋಗೋಣ ಮನೆ ಕಡೆ. ಅಜ್ಜಮ್ಮ, ಎಲ್ಲರ ಮೊದಲು ಲಕ್ಷ್ಮಿ ಕೂರಿಸ್ತಾರಂತೆ ಕಣೆ, ನಮ್ಮಲ್ಲೂ ಕೂರ್ಸೋಣ ಅಜ್ಜಮ್ಮ. ಬಲೆ, ನೀನಿನ್ನು ಚಿಕ್ಕವಳು, ಅವ್ರ ಮಾತೆಲ್ಲ ಕೇಳಿ ಮುರಳಾಗಬೇಡ. ಹಾಸ್ಕಿದ್ದಷ್ಟು ಕಾಲು ಚಾಚಬೇಕು. ಯಾರ್ಯಾರು ಏನೇನೋ ಮಾಡ್ತಾರಂತ ಹೇಳಿ ನಾವು ಮಾಡೋದಲ್ಲ. ಹೋಯ್, ನಾನು ಹಿಂಗೆಲ್ಲ ಹೇಳಿದೆ ಅಂತ ಬೇಜಾರು ಮಾಡ್ಕೊಂಬೇಡಿ ಮರ್ರೆ. ಎಲ್ಲ ನಿಮ್ಮ ಇಷ್ಟ, ಹೆಂಗಾರು ಮಾಡ್ಕೊಳ್ಳಿ. ಆದರೆ ಸಾಲ ಎಲ್ಲ ಮಾಡಿ ಹಬ್ಬ ಮಾಡೋಕ್ಕೆ ಹೋಗಬೇಡಿ ಆಯ್ತಾ? ಏನಂತೀರಾ?